ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಕನ್ನಡ. ನಾನು ನಾಗವೇಣಿ ಗೌಡ. ಸೊ ಇವತ್ತು ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡುವಂತಹ ರೋಸ್ ವಾಟರ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ರೋಸ್ ವಾಟರ್ನ ನಾವು ಯಾವುದೇ ಕೆಮಿಕಲ್ ಇಲ್ಲದೇನೆ ಯಾವ ರೀತಿ ಮನೆಯಲ್ಲೇ ತಯಾರಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಎಂದು ಚಂದ. ಸೊ ನೋಡಿ ಫ್ರೆಂಡ್ಸ್, ಇವಾಗಿನ ಜನರೇಷನ್ ಅಲ್ಲಿ ರೋಸ್ ವಾಟರ್ ಅಂತೂ ತುಂಬಾನೇ ಬಳಕೆ ಆಗ್ತಾ ಇದೆ. ಅದರಲ್ಲೂ ಹೆಣ್ಮಕ್ಳು, ಗಂಡು ಮಕ್ಕಳು ಮತ್ತೆ ಮಕ್ಕಳುಗಳು ಸಹ ಈ ಒಂದು ರೋಸ್ ವಾಟರ್ ನ ಉಪಯೋಗ ಮಾಡ್ತಾರೆ. ರೋಸ್ ವಾಟರ್ ನ ಯಾವ ಕಾರಣಕ್ಕೆ ಉಪಯೋಗ ಮಾಡ್ತಾರೆ ಅನ್ನೋದಾದ್ರೆ ಸ್ಕಿನ್ ನ ಆಟೋಮೆಟಿಕ್ ಆಗಿ ಗ್ಲೋ ಮಾಡುತ್ತೆ, ಮತ್ತೆ ಚರ್ಮದಲ್ಲಿ ತೇವಾಂಶ ಉಳ್ಕೊಳ್ಳೋ ಹಾಗೆ ಮಾಡುತ್ತೆ. ಸೊ ಈ ಒಂದು ರೋಸ್ ವಾಟರ್ ನ ಪ್ರತಿದಿನ ಬೆಳಗ್ಗೆ ನಾವು ಮೇಕಪ್ ಮಾಡ್ಕೊಳೋದಕ್ಕಾಗಿರ್ಬೋದು ಅಥವಾ ಯಾವ್ದಾದ್ರು ಫೇಸ್ ಪ್ಯಾಕ್ ಹಾಕೊಳ್ಳೋದಾಗಿರ್ಬೋದು, ಮತ್ತೆ ನಮ್ಮ ಪಾರ್ಲರ್ಗಳಲ್ಲಿ ಯೂಸ್ ಮಾಡುವಂತಹ ಫೇಶಿಯಲ್ಗಾಗಿರ್ಬೋದು ನಾವು ರೋಸ್ ವಾಟರ್ ನ ಬಳಸ್ತಾನೆ ಬರ್ತೀವಿ. ಸೊ ಅಷ್ಟೇ ಅಲ್ಲದೆ ಸುಗಂಧ ದ್ರವ್ಯಗಳಲ್ಲೂ ಕೂಡ ಬಳಕೆ ಆಗ್ತಾ ಇದೆ. ಈ ಒಂದು ರೋಸ್ ವಾಟರ್ ನ ನಾವು ಅಂಗಡಿಗಳಲ್ಲಿ ತಗೊಂಡು ಯೂಸ್ ಮಾಡ್ತೀವಿ. ಸೊ ಅದೆಷ್ಟು ಕೆಮಿಕಲ್ ಇರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಕೆಮಿಕಲ್ ಆಡ್ ಆಗಿರುವಂತಹ ರೋಸ್ ವಾಟರ್ ಗಳನ್ನ ನಾವು ತಗೊಂಡು ಬಳಸೋದ್ರಿಂದ ನಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗುವಂತಹ ಲಕ್ಷಣಗಳು ಇರುತ್ತೆ. ಸೊ ಈ ಒಂದು ರೋಸ್ ವಾಟರ್ ನ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಬೆಳೆದಿರುವಂತಹ ರೋಸ್ ಗಳಿಂದ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ರೋಸ್ ವಾಟರ್ ನ ಅವಶ್ಯಕತೆ ಇದೆ ಅಥವಾ ರೋಸ್ ವಾಟರ್ ನ ಜಾಸ್ತಿ ಬಳಸ್ತಾ ಇದ್ದಾರೆ ಅನ್ನೋರು ಈ ಒಂದು ವಿಡಿಯೋನ ಫುಲ್ ಎಂಡ್ ವರ್ಗು ನೋಡಿ. ಸೊ ರೋಸ್ ವಾಟರ್ ನ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ರೋಸ್ ವಾಟರ್ ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟ ಇರೋದಿಲ್ಲ. ಸೊ ನಮ್ಮಲ್ಲೇ ಸಿಗುವಂತಹ ನ್ಯಾಚುರಲ್ ರೋಸ್ ಪೆಟಲ್ಸ್ ಗಳನ್ನ ಬಳಸ್ಕೊಂಡು ಈ ಒಂದು ರೋಸ್ ವಾಟರ್ ನ ನಾವು ಮಾಡ್ಕೊಬಹುದು. ನ್ಯಾಚುರಲ್ ಆಗಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಕೆಮಿಕಲ್ಸ್ ಕೂಡ ಇದಕ್ಕೆ ಬೇಕಾಗಿಲ್ಲ. ಮತ್ತೆ ಈ ರೀತಿ ಮಾಡ್ಕೊಂಡಂತಹ ರೋಸ್ ವಾಟರ್ ಯಾವುದೇ ಕಾರಣಕ್ಕೂ ಕೆಡೋ ಚಾನ್ಸಸ್ ಕೂಡ ಇರೋದಿಲ್ಲ. ಆ ರೀತಿ ನಾವು ಮಾಡ್ಕೊಂಡು ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ರೋಸ್ ವಾಟರ್ ನ ಮಾಡೋದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋದಾದ್ರೆ ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್. ಮೊದಲನೇದಾಗಿ ನಮ್ಮಲ್ಲೇ ಬೆಳೆಯುವಂತಹ ಅಥವಾ ಮಾರ್ಕೆಟ್ ಅಲ್ಲಿ ತಗೊಂಡ್ಬರುವಂತಹ ರೋಸ್ಗಳು. ಯಾವ ತರ ರೋಸ್ ಆದ್ರೂ ಪರವಾಗಿಲ್ಲ, ದಪ್ಪ ರೋಸ್ ಆಗಿರ್ಬೋದು, ಸಣ್ಣ ರೋಸ್ ಆಗಿರ್ಬೋದು ಅಥವಾ ಗಿಡದಲ್ಲಿ ಬೆಳೆಯುವಂತಹ ಪುಟ್ಪುಟಾಣಿ ರೋಸ್ಗಳಾದ್ರೂ ಓಕೆ. ಒಂದೇ ಕಲರ್ ರೋಸ್ ಬೇಕು ಅಂತ ಏನಿಲ್ಲ. ನಿಮ್ಗೆ ವೈಟ್ ಇದ್ರೆ ವೈಟು, ರೆಡ್ ಇದ್ರೆ ರೆಡ್, ಪಿಂಕ್ ಇದ್ರೆ ಪಿಂಕ್. ಆಲ್ಮೋಸ್ಟ್ ರೋಸ್ ತುಂಬಾ ಕಲರ್ಸ್ ಅಲ್ಲಿ ಇರುತ್ತೆ. ಸೊ ಯಾವ ಕಲರ್ ಬೇಕಾದ್ರೂ ನೀವು ತಗೊಳ್ಳಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಸೊ ಈ ರೀತಿ ತಗೊಂಡಂತಹ ರೋಸ್ ಗಳನ್ನ ನಾವು ಬಳಸ್ಕೊಂಡು ರೋಸ್ ವಾಟರ್ ನ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು 1 ಸ್ಪೂನ್ ನಷ್ಟು ವೆನಿಗರು ಮತ್ತೆ ಉಪ್ಪು, ಬೇಕು ಅಂತ ಅಂದ್ರೆ ಬೇಕಿಂಗ್ ಸೋಡಾ ಅಷ್ಟೇ ನಿನ್ನೆ ಬೇಕಾಗಿರೋದು. ಸೊ ಇಷ್ಟನ್ನ ಬಳಸ್ಕೊಂಡು ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ರೋಸ್ ವಾಟರ್ ನ ಮಾಡ್ಕೋಬಹುದು. ಸೊ ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುವಂತಹ ಒಂದು ಪ್ರಾಡಕ್ಟ್ ಅಂದ್ರೆ ಅದು ರೋಸ್ ವಾಟರ್. ಸೊ ಈ ಒಂದು ರೋಸ್ ವಾಟರ್ ನ ಬಳಕೆ ಮಾಡೋದು ಮತ್ತೆ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡ್ಕೊಂಡ್ ಬರೋಣ ಬನ್ನಿ. ಚರ್ಮವನ್ನು ತಾಜಾವಾಗಿ ಇಡಲು, ಮುಖಕ್ಕೆ ನೈಸರ್ಗಿಕ ಟೋನರ್ ಆಗಿ, ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡಲು ಮತ್ತು ಸುಗಂಧಕ್ಕಾಗಿ ಈ ಒಂದು ರೋಸ್ ವಾಟರ್ ನ ನಾವು ಬಳಸ್ತೀವಿ. ಇದರಲ್ಲಿ ತುಂಬಾ ಅಂದ್ರೆ ವಿಟಮಿನ್, ಮಿನರಲ್ಸ್ ಇದೆ. ಸೊ ಈ ಒಂದು ಟೋನರ್ ನ ನಾವು ಫೇಸ್ಗೆ ಬಳಸೋದ್ರಿಂದ ಫೇಸ್ ತನ್ನ ತೇವಾಂಶವನ್ನು ಕಳೆದುಕೊಳ್ಳುತ್ತೆ, ಹಾಗೆ ಇಟ್ಕೊಳ್ಳುತ್ತೆ. ಸೊ ಮೊದಲನೇದಾಗಿ ನಾವು ರೋಸ್ ಗಳನ್ನ ತಗೊಳ್ಳೋಣ ಈ ಒಂದು ರೋಸ್ ವಾಟರ್ ನ ಪ್ರಿಪೇರ್ ಮಾಡೋದಿಕ್ಕೆ. ಸೊ ರೋಸ್ ಗಳನ್ನ ತಗೊಂಡಾದ್ಮೇಲೆ ಆ ಒಂದು ರೋಸ್ ಗಳನ್ನ ನೀಟಾಗಿ ನಾವು ಬಿಡಿಸಿ ಇಟ್ಕೊಬೇಕು. ಯಾಕೆ ಅಂತಂದ್ರೆ ಹೂನಲ್ಲಿ ಏನಾದ್ರೂ ಹುಳ ಅಥವಾ ಗೂಡು ಏನಾದ್ರೂ ಇದೆಯಾ ಇಲ್ವಾ ಅಂತ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆಕ್ ಮಾಡ್ಕೊಂಡಂತಹ ಗುಲಾಬಿ ದಳಗಳನ್ನೆಲ್ಲಾನು ಕೂಡ ನಾವು ಬಿಡಿಸಿ ಒಂದು ತಟ್ಟೆಗೆ ಹಾಕೊಂಡು ಇಟ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನಮ್ಗೆ ಇಷ್ಟು ಪೆಟಲ್ಸ್ ಅಥವಾ ಇಷ್ಟು ರೋಸ್ ವಾಟರ್ ಬೇಕು ಅನ್ನೋದ್ರ ಮೇಲೆ ನಾವು ಹೂನ ನೀಟಾಗಿ ಬಿಡಿಸಿ ಇಟ್ಕೋಬೇಕಾಗತ್ತೆ. ಈ ರೀತಿ ಬಿಡಿಸಿ ಇಟ್ಕೊಂಡಾಗ ಏನಾದ್ರೂ ಇದೆಯಾ ಅಂತ ಹೇಳಿ 1 ನಿಮಿಷ ಅದನ್ನ ನೀಟಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಆರಿಸ್ಕೋಬೇಕಾಗುತ್ತೆ. ಒಂದೊಂದು ಎಲೆಗಳು ಕೊಳ್ತೋಗಿರುತ್ತೆ. ಸೊ ಆ ರೀತಿ ಎಲ್ಲ ಇದ್ದಾಗ ಒಂದು ನೀಟ್ ಮಾಡದೇನೆ ಹಾಕೊಂಡಾಗ ಅದರಲ್ಲಿ ಏನಾದ್ರೂ ಆಗೋ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಪೆಟಲ್ಸ್ ಗಳನ್ನೆಲ್ಲ ಒಂದೊಂದಾಗಿ ಬಿಡಿಸ್ಕೊಂಡು ಅದನ್ನೆಲ್ಲ ತೆಗ್ದಾಕೋಬೇಕಾಗತ್ತೆ. ಈ ರೀತಿ ಮಾಡಿಟ್ಕೊಂಡಂತಹ ರೋಸ್ ಪೆಟಲ್ಸ್ ನ ನಾವು ಒಂದು 2 ನಿಮಿಷ ಹಾಗೆ ಇಡ್ಬೇಕಾಗುತ್ತೆ. ಅದರಲ್ಲಿರುವಂತಹ ತೇವಾಂಶ ಏನಾದ್ರೂ ಇದ್ರೆ ನೀಟಾಗಿ ಡ್ರೈ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಮಾಡ್ಕೊಂಡಂತಹ ರೋಸ್ ನ ನಾವು ಒಂದು ಪಾತ್ರೆಯಲ್ಲಿ ನೀರ ಇಟ್ಕೋಬೇಕಾಗುತ್ತೆ. ಅನಂತರ ಅದಕ್ಕೆ 1 ಸ್ಪೂನ್ ಅಷ್ಟು ವೆನಿಗರು
ಮತ್ತೆ 1 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ನಾವು ಸೇರಿಸಬೇಕಾಗತ್ತೆ. ಸೇರಿಸಿ ಆ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಂದು ಪಾತ್ರೆಗೆ ನಾವು ಬಿಡಿಸಿಟ್ಕೊಂಡಿರುವಂತಹ ರೋಸ್ ಪೆಟಲ್ಸ್ಗಳನ್ನ ನೀಟಾಗಿ ಹಾಕಿ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ನೀರಿನಲ್ಲಿ ಅದನ್ನ ಶೋಧಿಸ್ಕೋಬೇಕಾಗತ್ತೆ. ವಾಶ್ ಮಾಡ್ಕೊಳ್ಳಿ. ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ವೆನಿಗರ್ ಮತ್ತೆ ಬೇಕಿಂಗ್ ಸೋಡಾ ಏನಾದ್ರೂ ಹೂಗೆ ಸ್ಪ್ರೇ ಮಾಡಿರುವಂತಹ ಕೆಮಿಕಲ್ಸ್ ಇದ್ರೆ ಅದನ್ನೆಲ್ಲಾನು ಕೂಡ ತೆಗಿಯೋದಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಮೂಗು ಕಚ್ಚುವಂತಹ ರೋಸ್ ವಾಟರು ಕೆಮಿಕಲ್ ಆಡ್ ಆಗಿರುವಂತಹ ಯಾವುದೇ ಇದನ್ನು ಕೂಡ ಆಗ್ಬಾರ್ದು ಅಂತ ಹೇಳಿ ನಾವು ಈ ರೀತಿ ಪ್ರೊಸೀಜರ್ ನ ಮಾಡ್ಬೇಕು. ಒಂದು 2-3 ಸಾರಿ ಇದೇ ಪ್ರೊಸೀಜರ್ ಅಲ್ಲಿ ನೀಟಾಗಿ ಹೂನ ನಾವು ಬಿಡಿಸಿಟ್ಕೊಂಡಿರುವಂತಹ ಹೂನ ವಾಶ್ ಮಾಡ್ತಾ ಬಂದ್ರೆ ಯಾವುದೇ ರೀತಿಯ ಕೆಮಿಕಲ್ ಕೂಡ ಹೂನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಹೂ ಬೆಳಿಬೇಕಾದ್ರೆ ಹೆಚ್ಚಿನ ರೀತಿಯಾಗಿ ಹೂಗೆ ಯಾವುದೇ ರೀತಿಯ ಹುಳಗಳು ಮತ್ತೆ ಏನು ಆಗ್ಬಾರ್ದು ಅಂತ ಹೇಳಿ ಸ್ಪ್ರೇನ ಮಾಡಿರ್ತಾರೆ. ಸೊ ಈ ರೀತಿ ನಾವು ಮಾಡ್ಕೊಳೋದ್ರಿಂದ ಹೂವು ತುಂಬಾ ನೀಟಾಗಿ ಶುಚಿ ಆಗುತ್ತೆ. ಸೊ ಈ ರೀತಿ ಶುಚಿ ಮಾಡ್ಕೊಂಡಂತಹ ರೋಸ್ ಪೆಟಲ್ಸ್ ಗಳನ್ನ ಇನ್ನೂ ಒಂದ್ಸಾರಿ ರೋಸ್ ನೀಟಾಗಿ ಒಂದು ಸೋಸನ್ಸ್ಕೇಲಿ ಹಾಕೊಂಡು ಈ ರೀತಿ ವಾಶ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ವಾಶ್ ಮಾಡ್ಕೊಂಡಾಗ ಇನ್ನು ನೀಟಾಗಿ ಅದು ವಾಶ್ ಆಗುತ್ತೆ ರೋಸು. ಸೊ ಅದಕ್ಕೆ ಈ ರೀತಿ 2 ಪ್ರೊಸೀಜರ್ನ ನಾವು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಂತಹ ರೋಸು ತುಂಬಾನೇ ಶುಚಿಯಾಗಿರುತ್ತೆ. ಅನಂತರ ಅದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಆ ಒಂದು ಶುಚಿಯಾಗಿರುವಂತಹ ರೋಸ್ನ ಈ ರೀತಿ ಹಾಕೊಂಡು ಮಾಡ್ಕೋಬೇಕು ಆಗುತ್ತೆ. ಸೊ ಈ ರೀತಿ ನಾನೆಲ್ಲಾನು ಕೂಡ ಬಿಡಿಯಾಗಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ಅನಂತರ ಅದನ್ನ ಎಲ್ಲಾನು ಕೂಡ ಎತ್ಕೊಂಡು ನಾವು ರೋಸ್ ವಾಟರ್ ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬಹುದು. ಒಂದು 5 ನಿಮಿಷ ಇಲ್ಲಾಂದ್ರೆ 10 ನಿಮಿಷ ಆ ರೋಸ್ ನ ಅದೇ ರೀತಿ ಹಾರ್ಕೊಳೋದಕ್ಕೆ ಬಿಡಿ. ಅನಂತರ ಹಾರ್ಕೊಂಡಾದ್ಮೇಲೆ ರೋಸ್ ನ ಇವಾಗ ಮೊದಲಿಗೆ ಈ ರೋಸ್ ಗಳನ್ನ ಹಾಕೊಳ್ಳೋದಕ್ಕೆ ಯಾವ ಸೈಜಿನ ಪಾತ್ರೆ ಬೇಕೋ ಆ ಸೈಜಿನ ಒಂದು ಬೌಲ್ ತಗೊಳ್ಳೋಣ. ಮತ್ತೆ ಇನ್ನೊಂದು ಬಟ್ಲು ತರದನ್ನ ದಬಾಕಿ ಇಟ್ಕೋಬೇಕಾಗುತ್ತೆ ಆ ಒಂದು ಪಾತ್ರೆ ಒಳಗೆ. ಅನಂತರ ಆ ಬೌಲ್ ಸುತ್ತನೂ ಕೂಡ ನಾವು ರೋಸ್ ನ ಹರಡ್ಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಎಡ್ಜಲ್ಲಿ ರೋಸ್ ನ ನಾವು ಹಾಕೋಬೇಕಾಗುತ್ತೆ. ಈ ರೀತಿ ಹಾಕೊಂಡಂತಹ ರೋಸ್ ನ ಆ ಒಂದು ಬೌಲ್ ಮೇಲೆ ಬೀಳ್ದಿರೋ ಹಾಗೆ ನೋಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ನಾವು ಮಿನರಲ್ ವಾಟರ್ನೇ ಯೂಸ್ ಮಾಡ್ಬೇಕಾಗುತ್ತೆ. ಆ ಒಂದು ಮಿನರಲ್ ವಾಟರ್ನ ಇನ್ನೊಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರ್ನ ಆ ಬೌಲ್ ಮೇಲೆ ಬೀಳ್ದಿರೋ ಹಾಗೆ ಹೂ ಹರಡಿದೀವಲ್ಲ ಅದ್ರ ಸುತ್ತ ನಾವು ಹಾಕೋಬೇಕಾಗುತ್ತೆ. ಅನಂತರ ಒಂದು ಬಟಲ್ನ ನಾವು ದಬಾಕಿಟ್ಟಿರುವಂತಹ ಬೌಲ್ ಮೇಲೆ ಇಡಬೇಕಾಗುತ್ತೆ. ಈ ರೀತಿ ಇಟ್ಟ ಮೇಲೆ ಒಂದು ನಾನ್ ಸ್ಟಿಕ್ ಇದು ಕ್ಯಾಪ್ ನ ತಗೊಂಡು ಅದನ್ನ ಸೀದಾ ಮಾಡದೆ ಉಲ್ಟಾ ಮಾಡಿ ಇಡಬೇಕಾಗುತ್ತೆ. ಅನಂತರ ಉಲ್ಟಾ ಮಾಡಿಟ್ಟಿರುವಂತಹ ಆ ಒಂದು ಕ್ಯಾಪ್ಗೆ ನಾವು ಐಸ್ ನ ಹಾಕೊಬೇಕಾಗುತ್ತೆ. ನೋಡಿ ಈ ರೀತಿ ಉಲ್ಟಾ ಮಾಡಿ ನಾವು ಸ್ಲೋ ಫ್ಲೇಮ್ ಅಲ್ಲಿ ಸ್ಟವ್ ನ ಆನ್ ಮಾಡಿ ಇಟ್ಕೋಬೇಕು. ಸೊ ಈ ರೀತಿ ಇಟ್ಕೊಂಡಾದ್ಮೇಲೆ ನಾವು ಅದ್ರ ಮೇಲ್ಗಡೆ ಎಲ್ಲಾನು ಕೂಡ ಐಸ್ ನ ಹಾಕ್ಬೇಕಾಗುತ್ತೆ. ಸೊ ಈ ರೀತಿ ನಾವು ಐಸ್ ನ ಹಾಕಿದಾಗ ತುಂಬಾ ಶುಚಿಯಾಗಿರುವಂತಹ ರೋಸ್ ವಾಟರ್ ನಮ್ಗೆ ಸಿಗುತ್ತೆ. ಆ ಆವಿಯಲ್ಲಿ ಬೇಯ್ತಾ ಇರ್ಬೇಕಾದ್ರೆ ರೋಸು ನೀಟಾಗಿ ಬೇಯ್ತಾ ಆ ಒಂದು ಆವಿ ನೀರಾಗಿ ಆ ಒಂದು ಬಟಲ್ ನ ಸೇರುತ್ತೆ. ಸೊ ಅದು ಪ್ಯೂರ್ ಯಾವುದೇ ರೀತಿಯಾದಂತಹ ಕಲರ್ ಆಡ್ ಇಲ್ದಿರುವಂತಹ ಒಂದು ರೋಸ್ ವಾಟರ್ ಆಗಿ ನಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ನೋಡಿ ಇವಾಗ ನಾವು ನೀಟಾಗಿ ಅದ್ರ ಮೇಲೆಲ್ಲಾನು ಕೂಡ ಐಸ್ ನ ಹಾಕ್ತಾ ಇದೀವಿ. ಇದೇ ರೀತಿ ಪ್ರೊಸೀಜರ್ ಅಲ್ಲಿ ನಾವು ರೋಸ್ ವಾಟರ್ ನ ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ ಗಳನ್ನ ಮನೆಯಲ್ಲೇ ಸಿಗುತ್ತೆ ಅಲ್ವಾ. ಸೊ ಐಸ್ ಕ್ಯೂಬ್ ಗಳನ್ನ ಎತ್ಕೊಂಡು ನೀಟಾಗಿ ಹಾಕ್ಬೇಕು. ಈಗ ಲೋ ಫ್ಲೇಮ್ ಅಲ್ಲಿ ಉರಿತಾ ಇರೋದ್ರಿಂದ ಒಳಗಡೆ ನೀಟಾಗಿ ಅದು ಆವಿ ಆಗ್ತಾ ಇದೆ. ಸೊ ಈ ರೀತಿ ಆವಿಯಾದಂತಹ ಒಂದು ನೀರು ಆ ಒಂದು ಬೌಲ್ಗೆ ಸ್ಟೋರೇಜ್ ಆಗುತ್ತೆ. ಮೇಲ್ಗಡೆ ಇರೋ ಐಸು ಕೂಡ ಕರಗ್ತಾ ಬರುತ್ತೆ. ಈ ರೀತಿ ಕರಗ್ತಾ ಐಸು ನೀರಿನ ಅಂಶನ ಬಿಟ್ಕೊಳ್ಳುತ್ತೆ. ಸೊ ಈ ರೀತಿ ನೀರಿನ ಅಂಶನ ಬಿಟ್ಕೊಳ್ಳುವಂತಹ ಐಸ್ ನೀರನ್ನ ನಾವು ಮತ್ತೆ ತೆಗೆದ್ಬಿಟ್ಟು ಮತ್ತೆ ಚೆನ್ನಾಗಿರುವಂತಹ ಐಸ್ ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಪ್ರಿಪೇರ್ ಆಗ್ತಾ ಇದೆ. ಆಲ್ರೆಡಿ ರೋಸ್ ವಾಟರ್ ಒಳಗಡೆ ಪ್ರಿಪೇರ್ ಆಗ್ತಾ ಇದೆ. ಈ ಐಸ್ ಎಲ್ಲ ಕರಗಾದ್ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಮೇಲೆ ಎಲ್ಲಾನು ಕೂಡ ನಾವು ಎತ್ಕೋಬೇಕಾಗುತ್ತೆ. ಅನಂತರ ಮತ್ತೆ ಚೆನ್ನಾಗಿರುವಂತಹ ಐಸ್ ಕ್ಯೂಬ್ ನ ಅದ್ರ ಮೇಲೆ ಇಡ್ಬೇಕಾಗುತ್ತೆ. ಒಂದು 10 ರಿಂದ 15 ನಿಮಿಷ ಇಲ್ಲಾಂದ್ರೆ 20 ನಿಮಿಷ ಈ ಒಂದು ಪ್ರೊಸೀಜರ್ ನ ನಾವು ನೀಟಾಗಿ ಮಾಡ್ತಾ ಬಂದಾಗ ನೋಡಿ ಈ ರೀತಿ ರೋಸ್ ವಾಟರ್ ಒಳಗಡೆನೆ ಶೇಖರಣೆ ಆಗ್ತಾ ಇದೆ. ನೀಟಾಗಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಷ್ಟು ನೀಟಾಗಿ ಒಂದೊಂದೇ ಹನಿ ಆ ಬೌಲ್ಗೆ ಹೋಗಿ ಸೇರ್ಕೋತಾ ಇದೆ. ಸೊ ಒಂದು
ಯಾವುದೇ ಕೆಮಿಕಲ್ ಇಲ್ದಿರೇನೆ ಮನೆಯಲ್ಲೇ ನ್ಯಾಚುರಲ್ ಆಗಿ ರೋಸ್ ವಾಟರ್ ರೆಡಿ ಆಗುತ್ತೆ. ಸೊ ನಾನು ಇವಾಗ ಮೇಲಿರುವಂತಹ ಕ್ಯಾಪ್ ನ ತೆಗೆದು ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೆ. ನೋಡಿ ಇವಾಗ ಸಿಕ್ಕಿರುವಂತಹ ಈ ಬೌಲ್ ನಲ್ಲಿ ರೋಸ್ ವಾಟರು ತುಂಬಾನೇ ಯೂನಿಕ್ ಆಗಿ ರೆಡಿ ಆಗಿದೆ. ಯಾವುದೇ ಕೆಮಿಕಲ್ ಇಲ್ದೇನೂ ಕೂಡ ಯಾವುದೇ ಒಂದು ರೋಸ್ ಇದ್ರೊಳಗಡೆ ಬೀಳ್ದೇನೆ ಪ್ಯೂರ್ ವೈಟ್ ಆಗಿ ಬ್ರೈಟ್ ಆಗಿರುವಂತಹ ರೋಸ್ ವಾಟರ್ ನಮಗೆ ಸಿಕ್ಕಿದೆ. ಸೊ ಇವಾಗ ಇದ್ರ ಕೆಳಗಡೆ ಇರುವಂತಹ ರೋಸು ಬೆಂದು ಅದ್ರ ಕಲರ್ ನ ಬಿಟ್ಕೊಂಡಿದೆ. ಸೊ 2 ರೀತಿಯಾದಂತಹ ರೋಸ್ ವಾಟರ್ ನಮ್ಗೆ ಯೂನಿಕ್ ಆಗಿ ಸಿಕ್ಬಿಡ್ತು. ಈ ಒಂದು ರೋಸ್ ವಾಟರ್ ಬೇಯಿಸಿರೋದ್ರಿಂದ ನಮ್ಗೆ 1 ವಾರ ಅಥವಾ 10 ದಿನಗಳ ಕಾಲ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಇದು ರೋಸ್ ನಲ್ಲಿ ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ ಅಲ್ವಾ. ಸೊ ಆ ಕಾರಣದಿಂದ ನಮ್ಗೆ ಇದು ಅಷ್ಟು ಚೆನ್ನಾಗಿ ಇದಾಗಲ್ಲ. ನೋಡಿ ಈಗ ಎಲೆ ಎಲ್ಲ ತೆಗಿತಾ ಇದ್ದೀನಿ. ಎಲೆ ತೆಗೆದ್ಮೇಲಂತೂ ಈ ಒಂದು ರೋಸು ಕಲರ್ ಬಿಟ್ಟಿರುವಂತಹ ರೋಸ್ ವಾಟರ್ ತುಂಬಾನೇ ಯೂನಿಕ್ ಆಗಿದೆ. ಸೊ ಇದನ್ನು ಕೂಡ ನಾವು ಸೋಸ್ಕೊಂಡು ನೀಟಾಗಿ ಪ್ರಿಪೇರ್ ಮಾಡಿ ಇಟ್ಕೋಬಹುದು. ಇದು ನಮ್ಗೆ ತುಂಬಾ ಒಳ್ಳೆ ರೀತಿಯ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಇದರಲ್ಲಿ ನಾವು ಏನಾದ್ರೂ ಫೇಸ್ ಪ್ಯಾಕ್ ಹಾಕೊಳೋದಾಗಿರ್ಬೋದು ಅಥವಾ ನೈಟ್ ಟೈಮ್ ಮಲಗೋದಕ್ಕಿಂತ ಮುಂಚೆ ರೋಸ್ ವಾಟರ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳೋದಿಕ್ಕೆ ಈ ಒಂದು ರೆಡ್ ಕಲರ್ ರೋಸ್ ವಾಟರ್ ಯೂಸ್ ಆಗುತ್ತೆ. ಇನ್ನು ನಾವು ಮೇಕಪ್ ಮಾಡಬೇಕಾದ್ರೆ ಅಥವಾ ಮುಖ ತೊಳೆದ ತಕ್ಷಣ ಟೋನರ್ ಆಗಿ ಯೂಸ್ ಮಾಡಬೇಕಾದ್ರೆ ಈ ಒಂದು ವೈಟ್ ಕಲರ್ ರೋಸ್ ವಾಟರ್ ನಮಗೆ ಇದಾಗುತ್ತೆ. ಈ ಒಂದು ವೈಟ್ ಕಲರ್ ರೋಸ್ ವಾಟರ್ನ ನಾವು ತಿಂಗಳಾನ್ಗಟ್ಟಲೆ ಇಟ್ಕೋಬಹುದು. ಆದ್ರೆ ಬೇಯಿಸಿ ಇದಾಗಿರುವಂತಹ ರೋಸ್ ವಾಟರ್ನ ನಾವು 8 ದಿನ ಅಥವಾ 10 ದಿನ ಯೂಸ್ ಮಾಡೋದಿಕ್ಕಾಗುತ್ತೆ. ಸೊ ಈ 2 ರೀತಿಯ ರೋಸ್ ವಾಟರ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸೊ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಬೇಕಾದಂತಹ ವೈಟ್ ರೋಸ್ ವಾಟರ್ನ ಒಂದು ಪ್ಲಾಸ್ಟಿಕ್ ಬೌಲ್ ಅಥವಾ ಒಂದು ಬಾಟಲ್ಗೆ ಹಾಕಿ ನಾವು ಫ್ರಿಜ್ ಅಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ ಇಲ್ಲ ಅಂತ ಅಂದ್ರೆ ಹಾಗೇನೂ ಕೂಡ ನಾವು ಇಟ್ಕೊಬಹುದು. ಇದು ಕೆಡುವಂತಹ ಚಾನ್ಸಸ್ ಇರೋದಿಲ್ಲ. ಆದ್ರೆ ನೀರಲ್ಲಿ ಬೆಂದಿರುವಂತಹ ರೋಸ್ಗಳು ಮತ್ತೆ ರೋಸ್ ವಾಟರ್ ಮಾತ್ರ ಕೆಟ್ಟೋಗುವಂತಹ ಸ್ಥಿತಿ ಇರುತ್ತೆ. ಇದು ಸ್ಮೆಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನ 8 ರಿಂದ 10 ದಿನಗಳ ಕಾಲ ನಾವು ಉಪಯೋಗ ಮಾಡ್ಕೊಬಹುದು. ಸೊ ಈ ರೀತಿ ಉಪಯೋಗ ಮಾಡ್ಕೊಂಡಂತಹ ರೋಸ್ ವಾಟರ್ನ ತುಂಬಾನೇ ಸಿಂಪಲ್ ಆಗಿ ಹೆಲ್ದಿ ಆಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ನಾವು ಬಳಸ್ತಾ ಬಂದ್ರೆ ಯಾವುದೇ ರೀತಿಯ ಪಿಂಪಲ್ಸ್, ಪಿಗ್ಮೆಂಟೇಷನ್ ಮತ್ತೆ ಸ್ಕಿನ್ ಟೈಟ್ ಆಗೋವಿಕೆ ಎಲ್ಲಾನು ಕೂಡ ನಾವು ತಡೆಗಟ್ಟಬಹುದು. ಮನೆಯಲ್ಲೇ ನ್ಯಾಚುರಲ್ ಆಗಿ ರೋಸ್ ನ ಬಳಸ್ಕೊಂಡು ನಾವು ಈ ರೀತಿ 2 ತರಹದ ರೋಸ್ ವಾಟರ್ ನ ಮಾಡ್ಕೊಬಹುದು. ಸೊ ಈ ರೀತಿ ರೋಸ್ ವಾಟರ್ ನ ಮಾಡ್ಕೊಂಡು ಮನೆಯಲ್ಲೇ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಆಡ್ ಆಗಿರೋದಿಲ್ಲ. ಅಂಗಡಿಯಲ್ಲಿ ತಗೊಳೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಪ್ರಿಪೇರ್ ಮಾಡ್ಕೊಂಡು ಟೈಮ್ ಇದ್ದಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಮ ಅಂದನ ನಾವೇ ಮನೆಯಲ್ಲೇ ಕಾಪಾಡ್ಕೊಬಹುದು. ಮತ್ತೆ ಯಾವ್ದಾದ್ರು ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ಕೊಬಹುದು, ಮೇಕಪ್ಗೆ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಟೋನರ್ ಆಗಿನೂ ಕೂಡ ನಾವು ಈ ಒಂದು ರೋಸ್ ವಾಟರ್ನ ಯೂಸ್ ಮಾಡ್ಕೋತಾ ಬರ್ಬೋದು. ಇದರಿಂದ ನಮ್ಮ ಸ್ಕಿನ್ ತುಂಬಾ ಟೈಟ್ ಆಗಿ ಹೆಲ್ದಿ ಆಗಿ ತುಂಬಾ ಯುನಿಕ್ ಆಗಿ ಗ್ಲೋ ಆಗಿ ಕಾಣುತ್ತೆ. ಸೊ ಈ ರೀತಿ ರೋಸ್ ವಾಟರ್ನ ಪ್ರಿಪೇರ್ ಮಾಡುವಂತಹ ವಿಧಾನ ಸುಲಭವಾಗಿ ನಾವು ಮನೆಯಲ್ಲೇನೆ ನೋಡಿದೀವಿ. ಸೊ ಈ ರೀತಿ ಪ್ರಿಪೇರ್ ಮಾಡಿ ಮನೆಯಲ್ಲೇ ಎಲ್ಲರೂ ಕೂಡ ಇಟ್ಕೊಂಡು ಬಳಸ್ತಾ ಬನ್ನಿ. ಇದರಿಂದ ನಮ್ಮ ಸ್ಕಿನ್ ನ ಅಂದವನ್ನು ನಾವೇ ಮನೆಯಲ್ಲಿ ಯಾವುದೇ ರೀತಿಯ ದುಡ್ಡು ಖರ್ಚಾಗದೇನೆ ಹೆಚ್ಚಿಸ್ಕೋತಾ ಬರ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇನೆ ತುಂಬಾ ಹೆಲ್ದಿಯಾಗಿ ಯಾವುದೇ ಖರ್ಚಿಲ್ದೇನೆ ನಾವು ರೋಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಬಹುದು ಫ್ರೆಂಡ್ಸ್. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇಷ್ಟು ಸುಲಭವಾಗಿ ನಾವು ಮನೆಯಲ್ಲೇನೆ ರೋಸ್ ಪೆಟಲ್ಸ್ಗಳನ್ನ ಬಳಸ್ಕೊಂಡು ರೋಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಬೋದು. ಸೊ ಹೆಣ್ಮಕ್ಳಿಗಂತೂ ರೋಸ್ ವಾಟರ್ ತುಂಬಾನೇ ಅವಶ್ಯಕತೆ ಇದೆ. ಮತ್ತು ತುಂಬ ಜನ ರೆಗ್ಯುಲರ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಫೇಸ್ ಪ್ಯಾಕ್ಗೂ ಕೂಡ ಈ ಒಂದು ರೋಸ್ ವಾಟರ್ನ ಯೂಸ್ ಮಾಡ್ತಾರೆ. ಸೊ ನಾವು ಈ ರೀತಿ ತಯಾರು ಮಾಡ್ಕೊಂಡಂತಹ ರೋಸ್ ವಾಟರ್ಸ್ನ ಬಳಕೆ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನು ಆಟೋಮೆಟಿಕ್ಕಾಗಿ ಗ್ಲೋ ಆಗುತ್ತೆ ಮತ್ತು ಚರ್ಮದಲ್ಲಿರುವಂತಹ ತೇವಾಂಶನ ಅದು ಹಿಡಿದಿಟ್ಕೊಳ್ಳುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ರೋಸಿಂದ ಮತ್ತು ರೋಸ್ ವಾಟರಿಂದ ಇದೆ ಅಂತ ಅಂದಮೇಲೆ ನಾವೇ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಂಡು ನಾವು ಉಪಯೋಗ ಮಾಡ್ಬೋದು. ಮತ್ತು ಸ್ಟೋರ್ಗಳಲ್ಲಿ ಹೋಗಿ 50 ರೂಪಾಯಿ 100 ರೂಪಾಯಿ ಕೊಡೋದ್ರ ಬದಲು ಮನೆಯಲ್ಲೇ ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೇ ಆರಾಮ್ಸೆ ಒರಿಜಿನಲ್ ಆಗಿ ಪ್ಯೂರ್ ಆಗಿ ನಾವು ರೋಸ್ ವಾಟರ್ನ ಮಾಡ್ಕೊಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.